ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಈಗ ಜಸ್ಟು ನಾಷ್ಟ ಮಾಡಬೇಕಂತ ನಮ್ಮ ತಂದೆಯವ್ರಿಗೆ ಮಾಡಿಕೊಂಡು ಕೆಲಸಕ್ಕೆ ಹೋಗೋಂತ ಸ್ಪೀಡಾಗಿ ನಾಷ್ಟ ಮಾಡಿಕೊಂಡು ತಣ್ಣೀರಿಂದ ಮುಖ ತೊಳ್ಕೊಂಡು. ಇವತ್ತು ತುಂಬ ಚಳಿ ಇದೆ, ಒಬ್ಬ ಚಳಿ ಇದೆ ನಮ್ಮ ಊರಲ್ಲಿ ಸಖತ್ತಾಗಿದೆ. ಇನ್ನೊಂದು ನಮ್ಮ ಕೆರೆ ಇದೆ ಊರ ಪಕ್ಕ, ದೊಡ್ಡ ಕೆರೆ. ಅದು ಸಲುವಾಗಿ ಸನಿಗಿರೋದು ಕೆರೆ ಸನಿಗಿರೋ ಕಾರಣ ಚಳಿ ಜೋರಿದೆ. ನಮ್ಮ ತಂದೆಯವ್ರ ಮನೆಯಲ್ಲಿ ನಾಷ್ಟ ಮಾಡಿದ್ದೀವಿ, ಅವಲಕ್ಕಿ ನಾಷ್ಟ ಮಾಡ್ತಾಯಿದ್ದಾರೆ ನೋಡಿ ಗ್ಯಾಸ್ ನೋಡಿ. ನಮ್ಮ ತಂದೆಯವ್ರಿಗೆ ನಾಷ್ಟ ಮಾಡ್ತಾಯಿದ್ದಾರೆ ಅವಲಕ್ಕಿ. ಈಗ ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೋಗಬೇಕು. ನಮ್ಮ ತಂಗಿಯವರು 5 ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕೆಲಸ ಮಾಡಿಕೊಂಡು ರಂಗೋಲಿ ಹಾಕಿ ಎಲ್ಲ ರೊಟ್ಟಿನ ಸ್ಟಾರ್ಟ್ ಮಾಡಿದ್ದಾರೆ. ಮನೆಯೆಲ್ಲ ಅವಳೇ ಮಾಡೋದು ಬೆಳಗಿನ ಜಾವ. ನನ್ನ ತಂದೆಯವರು ನಾಷ್ಟ ಮಾಡಿಕೊಂಡು ಜಸ್ಟ್ ಕೆಲಸಕ್ಕೆ ಹೋಗಬೇಕು. ಈಗ ನೋಡಿ, ಇನ್ನೂವರೆಗೂ ಈಗ ರಾಸು ನೋಡಿಕೊಂಡು ಈಗ ಅಲ್ಲಿಂದ ಬಂದಿದ್ದಾರೆ. ಇನ್ನೂವರೆಗೂ ಮುಖ ತೊಳೆದಿಲ್ಲ, ಫೇಸ್ ವಾಶ್ ಯಾವಾಗ ಮಾಡ್ಕೊತಾನೋ ಗೊತ್ತಿಲ್ಲ ಗೈಸ್. ಓಕೆ, ಈಗ ಹೊರಗಡೆ ಹೋಗೋಣ. ನಮ್ಮ ಅಜ್ಜ ಅವರು ಏನು ಮಾಡ್ತಾರೆ ನೋಡಿ, ಥಂಡಿ ಜಾಸ್ತಿ ಇರೋ ಕಾರಣ ನಮ್ಮ ಅಜ್ಜ ಏನೋ ಹಚ್ಕೊಂಡಿದ್ದಾರೆ ನೋಡಿ ದಾದಾ. ನೋಡಿ ನಮ್ಮ ಅಜ್ಜ ಅವರು ಒಂದು घुंगड़ी काय कसं हां घुंगडी घुंगडी ಒಂದು ರಗ್ಗು ಒಳಗೊಂದು ರಗ್ಗು, 3 ರಗ್ಗು, ಒಂದು ಜರ್ಕಿಯನ್ನು ಕೋಟ್ ಹಾಕ್ಕೊಂಡಿದ್ದಾರೆ. ಆದರೂ ಥಂಡಿ ಕಡಿಮೆ ಆಗ್ತಾಯಿಲ್ಲ, ತುಂಬ ಜೋರು ಥಂಡಿ ಇದೆ. ನಮ್ಮ ಅಜ್ಜ ಅವರು ಈಗ ಆರಾಮ್ ಹೇಳ್ಬೋದಪ್ಪ, ಆರಾಮ್ ಹೇಳ್ಬೋದು. ಇವು ನೋಡಿದ್ರೆ ಈಗ ಬಿಟ್ಟು ಬ್ರಷ್ ಮಾಡ್ತಾನೆ ನೋಡಿ, ಬ್ರಷ್ ಮಾಡ್ತಾನೆ ಈಗ ಎದ್ಬಿಟ್ಟು. ನಮ್ಮದೆಲ್ಲ ಬೆಳಗಿನ ಜಾವನೇ ಆಗೋದು ಎಲ್ಲ ಮಾಡಿಕೊಂಡು ಗಾಯ್ಸ್. ಈಗ ನಾವು ನಮ್ಮ ರಾಜು ಅವರು ಬೆಳಗಿನ ಜಾವ ಎದ್ಬಿಟ್ಟು ಹಾಲಿಲ್ಲ ಅಂತೇಳಿ ಈ ಕಡೆ ಆ ಕಡೆ ಎಲ್ಲ ತಿರ್ಗಾಡ್ತವನೆ. ಈಗ ನಮ್ಮ ರಾಜುನ ಹಾಲು ಕುಡಿಸ್ಬೇಕು. ಈಗ ನಮ್ಮ ಮಾವನ ಮಗ ಬಂದ ಹಾಲು ಕುಡಿಸ್ತಾನೆ ಅವನು. ರಾಜು ಅವರು ತುಂಬ ಇದ್ದಾರೆ ನೋಡಿ, ಹೆಂಗೆ ಆಟ ಆಡ್ತವ್ರೆ. ಒಂದು 3 ಡೇಸ್ ಆಯಿತು ರಾಜು. ಬಾ ಇದು ಗ್ಯಾಸ್ ನೋಡಿ, ಇಲ್ಲಿ ಹಾಲು ಕುಡಿಸಿ ಅಂತೇಳಿ ಎಷ್ಟು ಒತ್ತಾಯ ಮಾಡ್ತಿದ್ದಾನೆ. ರಾಜು ಅವರೇ, ಬೆಳಗಿನ ಜಾವ ಕುಡ್ದಿದ್ದೀರ, ಇನ್ನೂ ಬೇಕಂಡ್ರಿ ನಿಮ್ಗೆ? ಬೇಡ ಅಲ್ವಾ? ಹಾಲು ಕುಡ್ಸಕ್ಕೆ ನಮ್ಮ ತಮ್ಮ, ನಮ್ಮ ಬ್ರದರು ಎಲ್ಲರೂ ಲಿಪ್ಪೆಲ್ಲ ರೆಡಿ ಮಾಡ್ತವ್ರೆ. ಈಗ ನೋಡಿ, ರಾಶಿ ನೋಡ್ಕೊಂಡು ರಾತ್ರಿ ಮಲಗಿಬಿಟ್ಟು ಈಗ ಬಂದು ನಾಷ್ಟ ಮಾಡ್ತವನೆ. ನಮ್ಮ ಜಾನಪುರ ಅವರು ಇವತ್ತು ನಮ್ಮ ನಾಗೇಶ್ ಮನೆಯವರಿಗೆ ಜೀವಗೆ ಅವ್ರು ನೋಡಿದ್ರೆ ಚಹಾ ಹೊಡಿತವ್ರೆ. ನಮ್ಮ ತಂದೆಯವರು ಈಗ ಕೆಲ್ಸಕ್ಕೆ ಹೋಗಿ ರೆಡಿ ಆಗ್ತವ್ರೆ, ಪ್ಯಾಂಟು ಶರ್ಟು ಟವಲ್ ಹಾಕ್ಕೊಂಡು ಈಗ ಹೋಗ್ಬೋದು. ಅವ್ರನ್ನ ಇಲ್ಲಿ ಒಂದು ಕೊರಳ ಬ್ಯಾಲ್ಟು, ಒಂದು ಹಾಂ ಏನೋ ಹಾಳಾಗಿದೆ ನೋಡು. ಹಾಲು ಹಾಳಾಗಿದೆ. ಇವತ್ತು ರಾಜುವರಿಗೆ ಉಪವಾಸ, ಈಗ ಹೋಗಿ ಕರ್ಕೊಂಡು ಹೋಗ್ಬೇಕು. ಈಗ ನೋಡಿ, ಇವ್ರು ಹೇಳೋ ಮಾತೇ ಕೇಳಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಬುದ್ಧಿ ಚೇಂಜ್ ಆದ ಬ್ಯಾಡ. ಮತ್ತು ಪಾಕಿಟ್ ಹಾಲು ಮತ್ತು ಅವ್ನು ಒಜ್ಜಾನ ಕುರಿ ಹಾಲು ಹಾಕ್ಬೇಕಾದ್ರೆ ಪಾಕಿಟ್ ಹಾಲು ಹಾಕಿದ್ರೆ ಹೊಟ್ಟೆ ಸರಿ ಇರಲ್ಲ ಅವ್ನು. ಬೇಡ ಮತ್ತೆ ಹಾಂ ಮತ್ತು ಉತ್ತರಂ ಪಾಣಿ ಅದಾವ ಏನಾಗದಾಗ್ತಾನ ನಾಯಿ ಕ್ಲೀನ್ ಕರೇ ಅವು ಡಬ್ಬ. ಡಬ್ಬಿ ಕ್ಲೀನ್ ಮಾಡಿಬಿಟ್ಟು ಒಳ್ಳೆ ಸ್ವಚ್ಛಗೆ ಮಾಡಿ ಹಾಲು ಹಾಕಿ ಕುಡಿಸ್ಬೇಕು. ಇಲ್ಲಾಂದ್ರೆ ಎಲ್ಲ ಹಾಳು ಮಾಡ್ಕೊಂಡ್ರ. ರಾಜು ಅವ್ರೆ ಬನ್ರಿ ರೀ,
ನೋಡಿ ಅವನು ಅವಲಕ್ಕಿ ಇಲ್ಲ ಅಂತ ಸುಮ್ಮನೆ ಅವಲಕ್ಕಿ ಅದದು ರಾಜು ಅವರು ಇಲ್ಲಿ ರಾಜೇಶ್ ರಾಜಶೇಖರ್ ರಾಜು ಅವರೇ ನಮ್ಮ ಮನೆಯಲ್ಲೇ ಆಗೋದು ಎಲ್ಲರದು ಎಲ್ರು ಬರ್ತಾರೆ ಎಲ್ಲೇ ನಾಷ್ಟ ಮಾಡೋದು ಎಲ್ಲರೂ ಕೆಲ್ಸಕ್ಕೆ ಹೋಗೋ ಟೈಮು ಅವರು ನಾಷ್ಟ ಮಾಡ್ಕೊಂಡು ಬೆಳಗಿನ ಅವರು ಕೆಲ್ಸಕ್ಕೆ ಹೋಗೋದೆಲ್ಲ ಹೋಗ್ಬಿಡ್ತಾರೆ ಎಲ್ಲರೂ ಈಗ ಜೋರು ಮಾಡ್ತಾರೆ ಇನ್ನೂ ಒಂದು ಟಿಫನು ಏನೋ ಟಿಕಟ್ ಅಲ್ಲಿಂದ 5 ಗಂಟೆ ಬಂದವನೆ ರೇ ಏಯ್ ಆ ಥರ ಇದು ಮಾಡಬೇಡ. ಸಣ್ಣ ಹುಡುಗರು ಓಡಾಡ್ತಾರೆ ಮತ್ತು ದೊಡ್ಡವ್ರು ಆದ್ಮೇಲೆ ಅವ್ರು ತೊಡಿ ಹಿಡಿದ್ರೆ ಏನು ಮಾಡ್ತೀವಿ? ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಕಾರು. ಹೌದಲ್ವ? ನಿಮ್ಗೆ ಗೊತ್ತಾಗೋದಿಲ್ಲಪ್ಪ. ಗಿಡ್ಡು ಅವನ ಹೆಸರು ಏನು ಇಟ್ಟಿದ್ದಿ? ರಾಜು. ಏನಾಗು ಸರಿ ಆತ ಈ ಕಡೆ ರಾಜು. ಏ ತುವಿ ಬರಕ್ಕೆ ರಾಜು. ರಾಜು ಅವರು ನೋಡಿದಾಯ್ತು ಗ್ಯಾಸ್. ಈಗ ನಮ್ಮ ತಂದೆಯವರು ಬಾ ಸೋನ್ ಕಾಮ್ಕರ್. ಏ ಹಾಲು ಬೇಡ, ಪ್ಯಾಕೆಟ್ ಹಾಲು ಬೇಡ, ಕುರಿ ಹಾಲು ಕುಡಿಸ್ಬೇಕು. ಏನಕ್ಕಂದರೆ ಸ್ವಲ್ಪ ಬಲಶಾಲಿ ಆಗುತ್ತೆ. ಇನ್ನೊಂದು ಅದಕ್ಕೆ ಏನು ಎಫೆಕ್ಟ್ ಬರೋಲ್ಲ. ಅಪ್ಪಾಜಿ ಏನಕ್ಕೆ ಕೆಲ್ಸಕ್ಕೆ ಹೋಗ್ತಿರೋದು? ಕುಡ್ಗ ಹೊಡೆಯೋದು. ಕುಡ್ಗ ಅಂದರೆ ಹಾಂ ಎಳೆ ಬೆಳೆ ಗ್ಯಾಸ್. ನಮ್ಮ ತಂದೆಯವರು ತೋಟ ಇರುತ್ತಲ್ಲ, ಆ ತೋಟದಲ್ಲಿ ಎಲೆ ಬಳ್ಳಿಗಳಿರುತ್ತೆ. ಆ ಬಳ್ಳಿಯಲ್ಲಿ ದೊಡ್ಡ ದೊಡ್ಡ ಕೊಡಗ ಹೋಗ್ತಾರೆ. ಇಲ್ಲಿಂದ ಒಂದು 50 ಮೀಟರ್ಸು ಇಲ್ಲ ಅದು ದೂರ ಹೊಡಿತಾರೆ. ತಂದೆಯವರು ಮತ್ತು ಅವ್ರ ಫ್ರೆಂಡ್ಸ್ ಹೋಗ್ತಾರೆ. ನೋಡಿ ನಮ್ಮ ತಂದೆಯವರಿಗೆ ರೊಟ್ಟಿ ಕಟ್ತಾ ಇದ್ದಾರೆ. ನಮ್ಮ ತಾಯಿಗಳು ನೋಡಿ ಎಷ್ಟು ರೊಟ್ಟಿ ಕಟ್ತಾವ್ರೆ ನೋಡಿ. ಗಾಡಿ ಕದ್ರ ರೊಟ್ಟಿ ಮಾಡಿದ್ರಿ ಬಾಟಿ ಎಷ್ಟು ರೊಟ್ಟಿ ಕಟ್ತಾ ಇದ್ರೆ? ಎಷ್ಟು ರೊಟ್ಟಿ ಕಟ್ತಾ ಇದ್ರು? 6 ರೊಟ್ಟಿ. ಪಲ್ಯ ಹಾರಿನ ಮತ್ತು ಅಲಸಂದಿ ಬೇಳೆ. ಅಲಸಂದಿ ಬೇಳೆ ಸಾಂಬಾರು ನೋಡಿ. ಅವಲಕ್ಕಿ ಡಬ್ಬಿ ಖಾಲಿ ಆಗ ನಮ್ಮದು. ಎಲ್ಲರೂ ಇಲ್ಲೇ ಬಂದು ಸ್ಟಾರ್ಟ್ ಮಾಡೋದು. ಎಲ್ಲ ಮೀಟಿಂಗ್ ಆದಮೇಲೆ ಇವರೆಲ್ಲ ಹೊರಗಡೆ ಹೋಗೋದು ಕೆಲಸಕ್ಕೆ. ಕೆಲ್ಸಕ್ಕೆ ಹೊಂಟಿದ್ದೆ ಜನವನು ಒಂದು ರಾಶಿ ಇದೆಲ್ಲ ಗೊಂಜಾಳ ರಾಶಿ. ಈಗ ಅದ್ರ ಮೇಲೆ ಹಾಳೆ ಹೋಗಿ ನಾನು ಕೆಲಸ ಹೋಗ್ತೇನೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಹಾಗೆ ಹೋಗಪ್ಪ ಅಂತೇಳಿ ನಾನೇ ಕಳಿಸ್ದೆ. ಓಕೆ ಗೈಸ್, ನಾನು ಸಿಗ್ತೀನಿ ಆಮೇಲೆ.